ಆಂಬೂರ್ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಲೆಗ್ ಪೀಸ್ ಬಂದಿದೆ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಪ್ರೆಷರ್ ಕುಕ್ಕರಲ್ಲಾದರೂ ಮಾಡ್ಬೋದು, ಪಾತ್ರೆಯಲ್ಲಾದರೂ ಮಾಡ್ಬೋದು. 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ಎಣ್ಣೆ ಕಾದ ನಂತರ ಪಲಾವ್ ಐಟಮ್ ಏನಿರುತ್ತೆ ಅದನ್ನು ಹಾಕ್ತಿದ್ದೀನಿ. ಅದೊಂದು ಮಿಕ್ಸ್ ಪ್ಯಾಕೆಟಲ್ಲೇ ಸಿಗುತ್ತೆ. ನಂತರ 2 ಉದ್ದುದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ತಿದ್ದೀನಿ. ಈರುಳ್ಳಿ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಆಗುತ್ತೆ. ಈರುಳ್ಳಿ ಎಲ್ಲ ಬಾಡಿದ ನಂತರ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿರುವಂತಹ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಂತರ ಟೊಮೆಟೊವನ್ನು ಹಾಕ್ತಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಬಾಡಿದ ನಂತರ ನಾನಿಲ್ಲಿ 7 ಹಸಿಮೆಣಸಿನ್ಕಾಯನ್ನು ಹಾಕ್ತಿದ್ದೀನಿ. ಗ್ರೀನ್ ಚಿಲ್ಲೀಸನ್ನು ಹಾಕ್ತಿದ್ದೀನಿ. ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಅರ್ಧ kg ಚಿಕನನ್ನು ಹಾಕ್ತಿದ್ದೀನಿ. ನೀವು ನೋಡಿರ್ಬೋದು ಆಂಬೂರ್ ಚಿಕನ್ ಬಿರಿಯಾನಿ ಎಷ್ಟು ಫೇಮಸ್ ಅಂತ. ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು ಮನೇಲಿ ಮಾಡಿಕೊಂಡ್ರೆ. ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ನಂತರ ಈ ಸಮಯದಲ್ಲೇ ನಾನೆಲ್ಲ ಮಸಾಲೆ ಮತ್ತು ಉಪ್ಪನ್ನು ಸೇರಿಸ್ತಾ ಹೋಗ್ತೀನಿ. ಆವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚಿಕನ್ಗೆ ಹಿಡಿಯುತ್ತೆ. ಇಲ್ಲಿ ನಾನು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ತಿದ್ದೀನಿ. ನಂತರ ಚಿಕನ್ನಿಗೆ 1 ಅಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ನಂತರ ರೈಸ್ ಆ್ಯಡ್ ಮಾಡಿದ್ಮೇಲೆ ನಾವು ಉಪ್ಪನ್ನು ಹಾಕ್ಬೋದು. ನಂತರ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಈಗ ಮಸಾಲೆಗಳನ್ನು ಹಾಕ್ತಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ 1 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಧನಿಯದ ಪುಡಿಯನ್ನು ಹಾಕ್ತಿದ್ದೀನಿ. 1 ಸ್ಪೂನಿನಷ್ಟು ಗರಂ ಮಸಾಲವನ್ನು ಹಾಕ್ತಿದ್ದೀನಿ. ಈಗ ಹಾಕೋದ್ರಿಂದ ಉಪ್ಪು ಖಾರ ಎಲ್ಲ ಚಿಕನ್ನಿಗೆ ಚೆನ್ನಾಗಿ ಹೊಂದುತ್ತೆ. ಒಳ್ಳೆ ರೀತಿ ನಾವೊಂದು ಮಿಕ್ಸ್ ಮಾಡಿ ನಾವು ನೀರೇನು ಹಾಕ್ದಂಗೆ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಗಟ್ಟಿ ಮೊಸರನ್ನು ಹಾಕ್ತಿದ್ದೀನಿ. ಹುಳಿ ಇಲ್ಲದೇ ಇರೋ ಮೊಸರು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ಇದನ್ನು ಒಂದೊಳ್ಳೆ ಮಿಕ್ಸ್ ಮಾಡಿ ನಾನು ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊತೀನಿ. ಆದಷ್ಟು ಫ್ರೆಶ್ ಮೊಸರನ್ನೇ ಹಾಕಬೇಕು ನೀವು. ಹುಳಿ ಇರೋದೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಇದು ಒಳ್ಳೆ ಮಿಕ್ಸ್ ಆಗಿದೆ. ಈಗ ನಾನೊಂದು ಪ್ಲೇಟ್ ಕ್ಲೋಸ್ ಮಾಡಿ 10 ನಿಮಿಷಗಳ ಕಾಲ ಬೇಯಿಸ್ಕೊತೀನಿ. ಈಗ 10 ನಿಮಿಷಗಳ ಕಾಲ ಆಗಿದೆ. ಚಿಕನ್ ಚೆನ್ನಾಗಿ ಬೆಂದಿದೆ. ನಂತರ ಎಣ್ಣೆನೂ ಬಿಟ್ಟಿದೆ. ಈ ಸಮಯದಲ್ಲಿ ನಾನು 1 ಕಪ್ಪಷ್ಟು ನೀರನ್ನು ಹಾಕ್ತಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ರೈಸ್ ತೊಗೊಂಡಿರೋದು ನಾನು. ಆಲ್ರೆಡಿ 1 ಕಪ್ ನೀರನ್ನು ಹಾಕಿದ್ದೀನಿ ಇವಾಗ. ನಂತರ 1 ಕಪ್ಗಿಂತ ಕಡಿಮೆ ನೀರನ್ನು ಹಾಕ್ತಿದ್ದೀನಿ. ಏಕೆಂದರೆ ಮೊಸರು ಹಾಕಿದ್ದೀವಿ, ನೋಡ್ಕೊಂಡು ಹಾಕಬೇಕು. ಈಗ 1 ಕಪ್ಪಷ್ಟು ಅಕ್ಕಿಯನ್ನು ಹಾಕ್ತಿದ್ದೀನಿ, ನೀಟಾಗಿ ವಾಶ್ ಮಾಡ್ಕೊಂಡಿರೋವಂಥದ್ದು. ಈ ಸಮಯದಲ್ಲಿ ನೀವು ಉಪ್ಪು ಖಾರ ಏನೇ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಆಗಲೇ ಬರೀ ನಾನು ಚಿಕನ್ಗೆ 1 ಅಷ್ಟು ಉಪ್ಪನ್ನು ಹಾಕಿದ್ದೆ. ಇಲ್ಲಿ ನಾನು ಅರ್ಧ ನಿಂಬೆಹಣ್ಣು ಹೋಳಿನ ರಸವನ್ನು ಹಾಕ್ತಿದ್ದೀನಿ. ಅನ್ನ ಉದುರುದ್ರವಾಗಿ ಬರುತ್ತೆ ಆವಾಗ ಬಿರಿಯಾನಿ. ನಂತರ ಉಪ್ಪು ಖಾರ ಎಲ್ಲ ನೋಡಿ ನಾನೀಗ ಉಪ್ಪನ್ನು ಹಾಕ್ತಿದ್ದೀನಿ. ಈ ಸಮಯದಲ್ಲಿ ನೀವೇನೇ ಮಸಾಲ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು, ಎಕ್ಸ್ಟ್ರಾ ಉಪ್ಪು ಖಾರ ಬೇಕಿದ್ದರೆ. ಈಗ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ತಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿ ನಾನು ಕ್ಲೋಸ್ ಮಾಡ್ತೀನಿ ಲಿಡ್ನ. ನಂತರ ಸೈಡಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿ ಕ್ಲೋಸ್ ಮಾಡಿಟ್ಟಿದ್ದೀನಿ. 20 ನಿಮಿಷಗಳ ಕಾಲ ಆದಮೇಲೆ ಬಿರಿಯಾನಿ ರೆಡಿ ಆಗಿರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಉದ್ದುದ್ರವಾಗಿದೆ ಅಂತ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಉದ್ದುದ್ರವಾಗಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಂಬೂರ್ ಬಿರಿಯಾನಿ ತುಂಬಾ ಫೇಮಸ್ಸು, ತುಂಬಾ ಚೆನ್ನಾಗೂ ಇರುತ್ತೆ ಸಹ. ಇದು ಮೊಸರು ಬಜ್ಜಿ ಜೊತೆಗೆ ತುಂಬಾ ಹೊಂದುತ್ತೆ. ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.